ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ಫ್ಯಾಷನ್. ಇವತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಬಗ್ಗೆ ಕೆಲವರು ಕಮೆಂಟ್ಸ್ ಹಾಕಿದ್ದೀರಾ. ಆ ಕಮೆಂಟ್ಸ್ಗೆ ಆನ್ಸರ್ ಮಾಡೋಣ ಅಂತ, ಹಾಗೆ ಸಿಲ್ಕ್ ಥ್ರೆಡ್ ಮೆಟೀರಿಯಲ್ನ ಕೇಳಿಕೊಂಡು ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕ್ತಾ ಇದ್ದೀರಾ. ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ರಾ ಮೆಟೀರಿಯಲ್ದು ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ. ಅಂದರೆ ನಾನು ರೆಡಿ ಮಾಡೋ ಪ್ರಾಡಕ್ಟ್ಸ್ ಅಂದರೆ ಸ್ಕ್ರಂಚೀಸ್, ಹೇರ್ ಬೋಸ್ ಹಾಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ನಾನು ಸೆಲ್ ಮಾಡ್ತೀನಿ. ಸೊ ಆ ಪ್ರಾಡಕ್ಟ್ನ ಆರ್ಡರ್ ಮಾಡೋದಕ್ಕೋಸ್ಕರ ನಾನು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರೋದು. ಬಟ್ ಎಲ್ಲರೂ ಕನ್ಫ್ಯೂಸ್ ಆಗಿದ್ದೀರಾ, ಅದು ಸಿಲ್ಕ್ ಥ್ರೆಡ್ ರಾ ಮೆಟೀರಿಯಲ್ಸ್ ಆರ್ಡರ್ ಮಾಡೋದಕ್ಕೆ ಅಂತ. ನಾನು ರಾ ಮೆಟೀರಿಯಲ್ನ ಸೆಲ್ ಮಾಡ್ತಾ ಇಲ್ಲ. ಸೊ ರಾ ಮೆಟೀರಿಯಲ್ ಕೇಳ್ಕೊಂಡು ಕಾಲ್ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕ್ಯಾಟಲಾಗ್ ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಯಾರಿಗಾದರೂ ಪ್ರಾಡಕ್ಟ್ಸ್ ಇಷ್ಟ ಆದರೆ ಆರ್ಡರ್ ಮಾಡ್ಬೋದು. ಕಸ್ಟಮೈಸ್ ಕೂಡ ಅವೈಲೇಬಲ್ ಇದೆ. ಸೊ ಎಲ್ರಿಗೂ ಗೊತ್ತಾಯ್ತು ಅಂದ್ಕೊಳ್ತೀನಿ, ನಾನು ರಾ ಮೆಟೀರಿಯಲ್ನ ಸೆಲ್ ಮಾಡ್ತಾ ಇಲ್ಲ. ಈಗ ಕೆಲವು ಕಮೆಂಟ್ಸ್ ಬಂದಿದ್ವಲ್ಲ, ಆ ಕಮೆಂಟ್ಸ್ಗೆ ಆನ್ಸರ್ ಮಾಡೋಣ. ಮೊದಲನೇ ಕಮೆಂಟು, ಹಲೋ, ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಲೋಯೆಸ್ಟ್ ಪ್ರೈಸ್ ಎಲ್ಲಿ ಸಿಗುತ್ತೆ? ನಾನು ಬೆಂಗಳೂರಲ್ಲಿರೋದು ಅಂತ ಹೇಳಿದ್ದಾರೆ. ನಾನು ಕೆಲವು ಶಾಪ್ನ ಸರ್ಚ್ ಮಾಡಿದ್ಮೇಲೆ ನನಗೆ ಈ ಶಾಪಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದು ಬೆಸ್ಟ್ ಪ್ರೈಸ್ ಅನ್ನಿಸ್ತು. ಸೊ ಇದೇ ನನಗೆ ಲೋಯೆಸ್ಟ್ ಪ್ರೈಸ್ ಅನ್ನಿಸ್ತು. ಡಿವೈಸ್ ಮೆಟೀರಿಯಲ್ಸು ತುಂಬ ಚೆನ್ನಾಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಬೇಕಾದರೆ ಆ ಶಾಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೀವು ಕೂಡ ಆ ಶಾಪ್ಗೆ ವಿಸಿಟ್ ಮಾಡಿ, ಹಾಗೆ ಇನ್ನೂ 2-3 ಶಾಪ್ಗೆ ವಿಸಿಟ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಲೋಯೆಸ್ಟ್ ಪ್ರೈಸ್ ಎಲ್ಲಿ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಕೂಡ ಎಲ್ಲಿ ಸಿಗುತ್ತೆ ಅಂತ. 1-2 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗುತ್ತೋ ಆ ಮೆಟೀರಿಯಲ್ನೇ ಪರ್ಚೇಸ್ ಮಾಡಿ. ಯಾಕಂದರೆ ನಾವೇನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಾಗ ನಾವು ಕೂಡ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡ್ತೀವಿ ಅಲ್ವಾ. ಸೊ ಅದರಿಂದ 2-3 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ಈ ಶಾಪಲ್ಲಿ ಸರ್ವಿಸ್ ಕೂಡ ಚೆನ್ನಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅವೈಲೇಬಲ್ ಇದೆ. ನಾನು ಕಾರವಾರಲ್ಲಿರೋದು. ಬೆಂಗಳೂರಿಗೆ ಜರ್ನಿ ಮಾಡಬೇಕಂದ್ರೆ 12 to 13 hours ಟೈಮ್ ತೊಗೊಳುತ್ತೆ. ಅದರಿಂದ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿ ಮೆಟೀರಿಯಲ್ಸ್ನ ತರಿಸ್ತೀನಿ. ಈಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕಡಿಮೆ ಅಮೌಂಟಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಅಂದರೆ 2 to 3,000 ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನೀವು ಬೆಂಗಳೂರಲ್ಲೇ ಇರೋದ್ರಿಂದ ಇದು ಒಂದು ಪ್ಲಸ್ ಪಾಯಿಂಟು. ಹೋಲ್ಸೇಲ್ ಆಗಿ ಮೆಟೀರಿಯಲ್ಸ್ ತರಿಸೋದಕ್ಕಿಂತ ಸ್ವಲ್ಪನೇ ಸ್ಟಾರ್ಟಿಂಗ್ ಅಲ್ವಾ, ಅದರಿಂದ ಸ್ವಲ್ಪನೇ ಮೆಟೀರಿಯಲ್ಸ್ ತರಿಸಿ ಬಿಸ್ನೆಸ್ ಚೆನ್ನಾಗಾಗ್ತಿದೆ ಅಂದಾಗ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ನಾನು ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕಿದೆ. ಯಾಕೆ ಅಂದರೆ ಈಗ ನನಗೆ ಆರ್ಡರ್ ಬಂದಾಗ ನನ್ನ ಹತ್ರ ಮೆಟೀರಿಯಲ್ ಇಲ್ಲ ಅಂದರೆ ನಾನು ಆರ್ಡರ್ ಮಾಡಿ ಮೆಟೀರಿಯಲ್ಸ್ ತರಿಸಿ ಆ ಪ್ರಾಡಕ್ಟ್ನ ರೆಡಿ ಮಾಡಿ ಮತ್ತೆ ನಾನು ಕಸ್ಟಮರ್ಸ್ಗೆ ಕಳಿಸೋದಕ್ಕೆ ತುಂಬ ಡಿಲೇ ಆಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮೆಟೀರಿಯಲ್ಸ್ನ ತರಿಸಿದ್ದೆ. ನೀವು ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟಷ್ಟು ಮೆಟೀರಿಯಲ್ಸ್ನ ಮಾತ್ರ ತರಿಸ್ಬಿಟ್ಟು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಬಿಸ್ನೆಸ್ಸು. ಈಗ ನೆಕ್ಸ್ಟ್ ಒಂದು ಕಮೆಂಟ್ ಇದೆ, ಆಲ್ಮೋಸ್ಟ್ ಇದ್ರ ರಿಲೇಟೆಡ್. ಏನು ಕೇಳಿದ್ದಾರೆ ಅಂದರೆ, ಹಲೋ ಮೇಡಮ್, ಹೇಗೆ ಆರ್ಡರ್ ಮಾಡೋದು, ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಾ ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸಲ. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ರೀತಿ ಕೂಡ ಆರ್ಡರ್ ಮಾಡ್ಬೋದು. ಅವ್ರು 2 ರೀತಿ ಕೂಡ ಸರ್ವಿಸ್ ಕೊಡ್ತಾರೆ. ನಾನು ಈಗ ಶಾಪ್ ನಂಬರ್ ಕೊಟ್ಟಿದ್ದೀನಿ, ಸೊ ನೀವು ಅಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಇದನ್ನು ನೋಡಿ, ಹಾಗೆ ಇನ್ನೂ ಕೆಲವು ಶಾಪಲ್ಲಿ ಚೆಕ್ ಮಾಡಿಬಿಟ್ಟು ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಆ ಮೆಟೀರಿಯಲ್ಸ್ನೇ ಪರ್ಚೇಸ್ ಮಾಡಿ. ಹಾಗೆ ಇನ್ನೊಂದು ಕಮೆಂಟ್ ಬಂದಿತ್ತು, ಫ್ಲ್ಯಾಟ್ ಆರ್ ರೌಂಡ್ ಬ್ಯಾಂಗಲ್ಸಲ್ಲಿ ಯಾವುದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಫ್ಲ್ಯಾಟ್ ರೌಂಡ್ ಎರಡರಲ್ಲೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಬಟ್ ನಾವು ಪರ್ಫೆಕ್ಟಾಗಿ ಮಾಡಬೇಕು. ಸ್ವಲ್ಪ ಪೇಷನ್ಸಿಂದ ಪರ್ಫೆಕ್ಟಾಗಿ ರ್ಯಾಪ್ ಮಾಡಿದ್ರೆ ಎರಡರಲ್ಲೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಏನಂದರೆ ಕೊರಿಯರ್ ಬಗ್ಗೆ ಮಾಹಿತಿ ಕೊಡಿ, ಆಲ್ ಓವರ್ ಇಂಡಿಯಾ ಕಳಿಸ್ಬೋದಾ, ನೀವು ಚೂಸ್ ಮಾಡಿರೋ ಕಂಪ್ನಿ ಯಾವುದು ಅಂತ ಕೇಳಿದ್ದೀರಾ. ನಾನು ಚೂಸ್ ಮಾಡಿರೋದು ಪ್ರೊಫೆಷ್ನಲ್ ಕೊರಿಯರ್ ಹಾಗೆ ಇಂಡಿಯನ್ ಪೋಸ್ಟ್. ಮೊದಲು ಸ್ಟಾರ್ಟ್ ಮಾಡಿದಾಗ ಇಂಡಿಯನ್ ಪೋಸ್ಟಲ್ಲಿ ಕಳಿಸ್ತಾ ಇದ್ದೆ, ಬಟ್ ಅದು ಕಸ್ಟಮರ್ಗೆ ರೀಚ್ ಆಗೋದಕ್ಕೆ ಡಿಲೇ ಆಗ್ತಾ ಇತ್ತು. ಅದರಿಂದ ನಾನು ಪ್ರೊಫೆಷ್ನಲ್ ಕೊರಿಯರ್ ಪ್ರಿಫರ್ ಮಾಡ್ತೀನಿ. ಶಿಪ್ಪಿಂಗ್ ಚಾರ್ಜು ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಅದರಿಂದ ನಾನು ಪ್ರೊಫೆಷ್ನಲ್ ಕೊರಿಯರನ್ನೇ ಚೂಸ್ ಮಾಡಿರೋದು. ಇದು ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ, ಹಾಗೆ ಬೇಗ ಕೂಡ ತಲುಪಿಸ್ತಾರೆ. ಅದಲ್ಲದೆ ನನಗೆ ಬೇರೆ ಆಪ್ಷನ್ ಕೂಡ ಇಲ್ಲ. ಯಾಕಂದರೆ ಇದು ನಾ ಇರೋದು ರಿಮೋಟ್ ಏರಿಯಾ ಆಗಿರೋದ್ರಿಂದ ನಾನೇನಾದರೂ ಬೇರೆ ಕಂಪ್ನಿ ಚೂಸ್ ಮಾಡಬೇಕು ಅಂದರೆ 40 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಅದರಿಂದ ನಾನು ಪ್ರೊಫೆಷ್ನಲ್ ಕೊರಿಯರ್ನೇ ಚೂಸ್ ಮಾಡ್ಕೊಂಡಿರೋದು. ಸೊ ಎಲ್ರಿಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ,
ನಾನು ಆನ್ಸರ್ ಮಾಡ್ತೀನಿ. ಈ ಕಮೆಂಟ್ಸ್ಗೆಲ್ಲ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ, ಬಟ್ ಇಷ್ಟು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.